ಗೈಸ್ ಇದನ್ನ ನಾನು ಅವಾಗ್ಲಿಂದ ಹಚ್ತಾ ಇದ್ದೀನಿ ಗೈಸ್. ತುಂಬ ಬೇಜಾರಾಗ್ತಿದೆ, ಕಷ್ಟಪಟ್ಟು ಮಾಡಿಸಿದ್ದು ಮುಗೀತು ಅಷ್ಟೇ. ಬೋರ್ಡ್ ಬೇಡ ಏನು ಬೇಡ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋಸ್. ಸೊ ಗೈಸ್ ಇವತ್ತಿನ ಬ್ಲಾಗ್ ಎಲ್ಲ ಇದು ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ನ ನಾನು ಹೋಟ್ಲ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟೊತ್ತು ವೆರಿ ಬೆಂಕಿ ಹಚ್ಚಿದ್ದೆ ಆಯ್ತು ಗೈಸ್. ಅದು ಹೊಗೆ ಬರ್ತಾನೇ ಐತೆ ಕಂಟಿನ್ಯೂಸ್ ಆಗಿ. ಸೊ ಇದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಸೊ ಇವತ್ತು ಒಳ್ಳೆ ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಅಮ್ಮಗೆ. ಸೊ ಏನು ಪ್ರ್ಯಾಂಕಪ್ಪ ಅಂದರೆ, ನಮ್ಮ ಹೋಟ್ಲ ಹತ್ರ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ನ ಯಾರೋ ಕಳ್ತನ ಮಾಡಿದಾರಂತ ಪ್ರ್ಯಾಂಕು. ಇದನ್ನು ನಾನು ಎಲ್ಲಿಡ್ತೀನಪ್ಪ ಅಂದರೆ, ಇದನ್ನು ಇಲ್ಲಿ ಹಿಂದೆ ಜಾಗ ಇದೆ ಗೈಸ್, ತೋರಿಸ್ತೀನಿ, ಅಲ್ಲಿಡ್ತೀನಿ. ಸೊ ಅಲ್ಲಿಟ್ಟು ನಮ್ಮಮ್ಮ ಕ್ಯಾಜುವಲಾಗಿ ನಾನು ವ್ಲಾಗೇ ಮಾಡ್ತೀನಿ ಗೈಸ್. ನಮ್ಮ ಬೋರ್ಡ್ ಸಿಗ್ತಿಲ್ಲ ಅಂತ ಒಂದು ವೀಡಿಯೋ ತೋರ್ಸೋಕ್ಕೆ, ಒಂದು ಪ್ರೂಫಿಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸಪ್ರೇಟ್, ಅದನ್ನು ಹಾಕ್ತೀನಿ ನೋಡಿ. ಸೊ ಈಗ ಫಸ್ಟ್ ಹೋಗಿದ್ದೀನಿ ಅಲ್ಲಿಗಿಟ್ಟು ಆಮೇಲೆ ನಮ್ಮಮ್ಮ ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಫೇಕ್ ವೀಡಿಯೋ ನಾನು ನಿಜ ಹೇಳ್ತಿದ್ದೀನಿ ಅನ್ನೋ ಥರ ಮಾಡೋಣ ಅಂದ್ಕೊಂಡಿನಿ. ಲೆಟ್ಸ್ ಗೋ ಗೈಸ್, ಕ್ರೇಜ್ ಇರುತ್ತೆ ಫುಲ್ ವೀಡಿಯೋ. ಗೈಸ್ ಇದನ್ನ ನಾನು ಅವಾಗ್ಲಿಂದ ಹಚ್ತಾ ಇದ್ದೀನಿ ಗೈಸ್. ಒಂದು ಸ್ವಲ್ಪ ಹತ್ತುತ್ತೆ ಮತ್ತೆ ಹೊಗೆ ಆಗುತ್ತೆ, ಹತ್ತುತ್ತೆ ಮತ್ತೆ ಹೊಗೆ ಹಾಕತ್ತೆ. ನನಗಂತೂ ಸಾಕಾಗೋಯ್ತು ಗೈಸ್, ಹಚ್ಚಿ ಅದು ಹತ್ತೈತೆ ಮತ್ತೆ ಹೊಗೆ ಆಗ್ತೈತೆ. ಸೊ ಏನಿಲ್ಲ, ಲೆಟ್ಸ್ ಗೋ. ಫಸ್ಟ್ ಆ ಬೋರ್ಡ್ನ ಅಲ್ಲಿಂದ ಕಲಾಶ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ಫೈನಲ್ ಬೋರ್ಡ್ನ ತಗೊಂಡ್ಬಂತೀನಿ. ಬೋರ್ಡ್ನ ಈ ಸಂಧಿ ಇದೆ ಗೈಸ್, ಯಾರಿಗೂ ಕಾಣಲ್ಲ. ಅಮ್ಮ ಕಾಣಲಿಲ್ದಂಗೆ ಇಲ್ಲಿ ಒಳಗೆ ಇಟ್ಟಿದ್ದೀನಿ. ಕ್ರೇಜಿ ರಿಯಾಕ್ಷನ್ಗೋಸ್ಕರ ಕಾಯ್ತಿದ್ದೀನಿ. ಸೊ ಅಲ್ಲಿ ಯಾರು ಮುಟ್ಟಲ್ಲ ಗೈಸ್. ಪಕ್ಕದ್ದೇ ನಮ್ಮ ಹೋಟ್ಲು ಪಕ್ಕಕ್ಕೆ ಒಂದು ಅಂಗಡಿ ಐತೆ, ಅಲ್ಲೇ ಇದು. ಸೊ ಬನ್ನಿ ಇವಾಗ ಇನ್ನೊಂದು ವೀಡಿಯೋ ಮಾಡ್ಕೊತೀನಿ. ಲೆಟ್ಸ್ ಗೋ ಗಾಯ್ಸ್. ನಮ್ಮಮ್ಮ ಹೆಂಗಿರುತ್ತೆ ರಿಯಾಕ್ಷನ್ ನೋಡ್ತೀನಿ. ಫೈನಲ್ ಅದು ಬೆಂಕಿ ಹತ್ಕೊಂತು ಗೈಸ್. ಫೈನಲಿ ನಮ್ಮಮ್ಮ ಬಂದಿದ್ದಾರೆ. ಎಷ್ಟು ಟೆನ್ಷನ್ ಅಂದರೆ, ಇದು ಒಲೆನೇ ಹತ್ತುತ್ತಿಲ್ಲ ಗೈಸ್, ಅದು ಹತ್ತುತ್ತಿಲ್ಲ ಇದು ಹತ್ತುತ್ತಿಲ್ಲ, ಫುಲ್ ಹೊಗೆ ಆಡ್ತೈತೆ ನೋಡ್ರಿ, ನಗ್ತವ್ರೆ. ಸೊ ಹತ್ತತಾನೆ ಇಲ್ಲ ಗೈಸ್, ಆವಾಗಲಿಂದ ಬೇರೆ ಹೊಗೆ ಕಣ್ಣಾಗೆ ಬರ್ತೈತೆ. ಹೊಗೆ ಬರ್ತೈತೆ, ಹೊಗೆ ಬರ್ದಿದ್ದಾಗ ಮಾಡ್ಕೋಬೇಕು. ಏನೋ ರೆಡಿ ಮಾಡ್ತವ್ರೆ. ಸೊ ಗೈಸ್ ಇವತ್ತು ನಮ್ಮಮ್ಮಗೆ ಈ ಟೆನ್ಷನ್ಗೆ ಇನ್ನೊಂದು ಟೆನ್ಷನ್ ಕೊಡ. ನೀನು ಅಬ್ಸರ್ವ್ ಮಾಡಿಲ್ಲ ಅನ್ಕೊಂತೀನಿ, ಯಾಕೆ ಬೇಡ, ನಮ್ಮ ಬೋರ್ಡ್ ಕಳ್ತನ ಮಾಡ್ಯಾರ. ಸೊ ಗೈಸ್ ಅದಕ್ಕೆ ನಾನು ಹೇಳಲಿಲ್ಲ ಆವಾಗಲೇ ನಿಮಗೆ ಟೆನ್ಷನ್ ಆಗ್ತಾರಂತ. ಸಿಗಲೇ ಇಲ್ಲ ಗೊತ್ತಾಯ್ತಾ, ಬೆಳಗಿಂದ ಬಂದೋದಕ್ಕೆ. ಇಲ್ಲೇ ಚೆನ್ನಾಗಿತ್ತು ಅಡಿಗಿಡೋದು, ಅಲ್ಲಿದ್ದಿದ್ದೆ ಮತ್ತು ಹೊತ್ಕೊಂಡು ಹೋಗಿರೋದು. ನಿನ್ನೆ ಎಲ್ಲಿ ಶನಿವಾರ ಅಲ್ಲೇ ತಾನೇ ಇಟ್ಟಿದ್ದು. ಇಷ್ಟ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಹೋಗಲ್ಲ, ಅದು ತಗೊಂಡೋಗನ್ ಮನೆಗೆ ಇವತ್ತು. ಎಂಥ ಕೆಲಸ ಆದ್ಮೇಲೆ ಈಗ ಹೆಂಗೆ ಮಾಡೋದು ಮತ್ತೆ? ಗಾಡಿಗೆ ಅಲ್ಲ, ಬೋರ್ಡಿಂದ ಹೆಂಗೆ ಮಾಡೋಣ? ಹಾಂ, ಹೋಗಿದ್ದು ಮುಗೀತು, ಇನ್ನೇನು ಬರ್ತದೆ. ಹೋಗಿದ್ದು ಮುಗೀತು ಅಂತಿದ್ದಾರೆ ಗೈಸ್. ದೇವರೇ ಬಲ್ಲ. ಇವಾಗ ಹೆಂಗೆ ಮಾಡೋದು ಯೋಚನೆ ಮಾಡ್ತಾಯಿದ್ದೀವಿ. ಈಗ ಹೆಂಗೆ ಮಾಡೋಣ? ಬೋರ್ಡಿಂದ ಮುಗೀತು ಅಷ್ಟೇ. ಬೋರ್ಡ್ ಬೇಡ ಏನು ಬೇಡ, ಏನು ಮಾಡಿದೆ ತಗೊಳ್ಳಿ. ಹಿಂಗಾದ್ರೆಲ್ಲ ಉಂಟು ಕೆಡವಡ. ಏನು ಹೇಳಕ್ಕೆ ಇಷ್ಟಪಡ್ತೀಯ? ಹಿಂಗೆ ಕಳ್ತನ ಮಾಡೋರಿ ಏನು ಮಾಡಕ್ಕತ್ತ? ಅವರು ಆ ಬುದ್ಧಿಗಳು ಅದೇ ಇರೋದು, ಕಳ್ತನ ಮಾಡಿದ್ದಾರೆ, ಉದ್ಧಾರ ಆಗಲ್ಲ. ಕಳ್ತನ ಮಾಡಿದರೆ ಉದ್ಧಾರ ಆಗಲ್ಲ ಅಂತ ಗೈಸ್. ಈಗ ಹೆಂಗಮ್ಮ ಮತ್ತೆ ಹೋಯ್ತಲ್ಲ ಬೋರ್ಡು? ಹೋಯ್ತು, ಮತ್ತೆ ಏನು ಮಾಡೋಕ್ಕೋಗಲ್ಲ. ಹಂಗೆ ಅದು ಇದ್ರೇನು ಬಿಟ್ಟರೆ ಸುಮ್ಮನೆ ಮಾಡಬೇಕು. ಹೌದಾ? ಎಲ್ಲ ಇವರೇ ಹೋಟ್ಲರೇ ಹೆಚ್ಚಿರೋದು. ಯಾರು? ಕೈ ಮುಡ್ಕೊಂಡು ಹೆಚ್ಚಿದ್ದು. ಸೊ ಗೈಸ್ ಈಗ ನಮ್ಮಮ್ಮ ಅದ್ರ ಬಗ್ಗೆನೇ ಯೋಚನೆ ಮಾಡಿದೆ. ಸೊ ಇವಾಗ ಇಲ್ಲಿರೋದು ನನಗೆ ಹೋಗಿ ತಗೊಂಡೋಗಿ ಇರ್ತೀನಿ. ರಿಯಾಕ್ಷನ್ ನೋಡೋಣ ಬನ್ನಿ. ನಮ್ಮಮ್ಮ ಅಲ್ಲಿದ್ದಾರೆ. ಸೊ ರಿಯಾಕ್ಷನ್ ಅಮ್ಮ ಇಲ್ಲ.
ನಗ್ತವ್ರೆ ಗೈಸ್. ಎಲ್ಲಿಟ್ಟಿದ್ದೆ? ಇಲ್ಲಿ ಒಳಗಿಟ್ಟಿದ್ದೆ, ನಿನಗೆ ಗೊತ್ತಾಗಿಲ್ಲ. ಭಾಳ ಬರ್ತೀನಿ ಏನಂದ್ರೆ ಭಾಳ ಬರ್ತೀನಿ ಬೈಕಿಂದ ಯಾರನ್ನ ಎಲ್ಲ ನೋಡ್ತೀನಿ ಓಟ್ಲರೇನು ಹೊಟ್ಟೆ ಕಿಚ್ಚಿನವರು ಏನೇನು ಅನ್ಬೋಸ್ಬೇಕು. ಗೈಸ್ ನಮ್ಮಮ್ಮ ಭಾಳ ಬೈಕೊಂಬಿಟ್ಟಿದ್ದಾರೆ. ಫೈನಲಿ ಬೋರ್ಡ್ ತಂದಿಟ್ಟಿನಿ. ಪ್ರ್ಯಾಂಕ್ ಸಕ್ಸಸ್ಫುಲಿ. ಪ್ರ್ಯಾಂಕ್ ಆದ್ಯಾ ಬಕ್ರಾ? ಬಕ್ರ ಅದೇ ಫುಲ್ ಆಗಿಬಿಟ್ಟೆ ಬಿಡು. ಅದ್ಯಾ ಕರೆಕ್ಟಾಗಿ ಹೇಳು. ಬಕ್ರಾ ಅದೇ ಬಿಟ್ಟತ್ತೆ. ಅಯ್ಯೋ ಇದೆ ಇದು ಕೆಲಸ ಆಗ್ಬಿಡ್ತಾರೆ. ಪ್ರ್ಯಾಂಕ್ ಈಸ್ ಸಕ್ಸಸ್ಫುಲಿ ಗೈಸ್. ಅಮ್ಮ ಬಕ್ರಾ ಆಗಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸೊ ಬನ್ನಿ ಈಗ ಅಡುಗೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಇಟ್ಟಿದ್ದೀನಿ ಗೈಸ್ ಅಲ್ಲಿ ಒಂದು ಬಿಸಿ ಇದೆ ಅಂತ ಗೊತ್ತು. ಬೋರ್ಡಿಂದು ಬಕ್ರಾ ಅದ್ಯಾ? ಅದೇ ಹಾಂ ಫುಲ್ ಬಕ್ರಾಗಿ ನನಗೆ ನರಸಾದಂಗೆ ಆಗ್ಬಿಡುತ್ತೆ. ಹಾಂ ಈ ಜೀವನನೇ ಬೇಡಪ್ಪ. ಹಾಂ ಅಯ್ಯಪ್ಪ ಯಾಕೆ ಇಷ್ಟು ಕಷ್ಟ ಕೊಟ್ಟನ್ ದೇವರು. ಇಷ್ಟು ಕಷ್ಟಪಟ್ರು ನನಗೆ ಸುಖ ಇಲ್ಲ ಅಂತ ಬೇಜಾರು. ಭಾಳ ಬೇಜಾರ. ಒಟ್ಟು ಬಕ್ರಾ ಆಗಿಯಾ? ಆಗಿದ್ದೀನಿ. ಆಗಿ ಎಸ್. ಫೈನಲಿ ನಮ್ಮಮ್ಮ ಬಕ್ರಾ ಆಗಿದ್ದಾರೆ ಗೈಸ್. ಸೊ ನಮ್ಮ ಕಡೆಗಿನ ಕಷ್ಟ. ಓಕೆ ಗೈಸ್, ಈಗ ನಾನು ಅಂಗಡಿಯಿಂದ ಮನೆಗೆ ಬಂದು ಸೊ ಇವಾಗ ಜಸ್ಟ್ ಸ್ವಲ್ಪ ಒಂದು ಎಡಿಟ್ ಮಾಡಿಕೊಂಡು ಒಂದು ರೀಲ್ಸ್ ಇದೆ, ರೀಲ್ಸ್ ಮಾಡ್ಕೋಬೇಕು. ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಅಮ್ಮಗೆ ಪ್ರ್ಯಾಂಕ್ ಮಾಡಿದ್ದು ನೋಡಿದ್ರೆ ಅನ್ಕೊತೀನಿ, ಒಳ್ಳೆ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್.